Hello, hi everyone. Welcome to my channel once again. So I am Ravi Kumar. So ನೀವು ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಸೊ ಎಲ್ಲರಿಗೂ ಖುಷಿ ಆಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಈ ರಿಸಲ್ಟ್ ನ ಸಿಕ್ಕಾಪಟ್ಟೆ ಬೇಗನೆ ತಗೊಂಡ್ಬರ್ತಾ ಇದೆ ಡಿಪಾರ್ಟ್ಮೆಂಟ್. ಸೊ ಅದರಲ್ಲಿ ಎಲ್ಲ ಮಕ್ಕಳು ವೆಯ್ಟ್ ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಮ್ಯಾಥ್ಸ್ ಇರ್ಬೋದು, PMS ಇರ್ಬೋದು, ಎಲ್ಲ ಎಕ್ಸಾಮ್. ಯಾಕಂದ್ರೆ ಈ ಸತಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಮೇಕಪ್ ಎಕ್ಸಾಮ್ ಇದ್ದೇ ಇರುತ್ತೆ. ಸೊ ಮೇಕಪ್ ಎಕ್ಸಾಮ್ ಏನಕ್ಕೆ ಅಂತಂದ್ರೆ ಸುಮಾರು ಜನ ಹೋಗ್ತಾ ಇರುವಂತಹ DCET ಬರಿತಾ ಇರುವಂತಹ ವಿದ್ಯಾರ್ಥಿಗಳು. ಸೊ DCET ಎಕ್ಸಾಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಗೋಸ್ಕರ ಬರೆಯುವಂತಹ ಎಂಟ್ರೆನ್ಸ್ ಎಕ್ಸಾಮ್, ಡಿಪ್ಲೊಮಾ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಗೋಸ್ಕರ ಬರೆಯುವಂತಹ ಎಂಟ್ರೆನ್ಸ್ ಎಕ್ಸಾಮ್ಗೆ DCET ಅಂತ ಕರೀತಾರೆ. ಸೊ DCET ಎಕ್ಸಾಮ್ 22nd ಆಫ್ ದಿಸ್ ಮಂತ್ ಇದೆ. ಅದಕ್ಕೆ ಮುಂಚೆನೆ ಬರುತ್ತೆ. ಬಟ್ ಹಾಗಾದ್ರೆ ಸರ್ ಅಕಸ್ಮಾತ್ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಈ ಎಕ್ಸಾಮ್ ಬರಿಬಾರ್ದಾ? ನೋಡಿ, ಆ ತರ ಏನಿಲ್ಲ. ಯಾಕಪ್ಪ ಅಂತಂದ್ರೆ ನೀವೇನಾದ್ರೂ ಆಲ್ರೆಡಿ ಅಪ್ಲೈ ಮಾಡಿದ್ರೆ ನೀವು DCET ಬರಿತಾ ಇರ್ತೀರಾ, ನಿಮ್ಗೆ ಅಕಸ್ಮಾತ್ ಸಬ್ಜೆಕ್ಟ್ ಏನಾದ್ರು ಆಯ್ತು ಅಂತಂದ್ರೆ ನಿಮ್ಗೆ ಮೇಕಪ್ ಎಕ್ಸಾಮ್ ನ ಕೊಟ್ಟಿರ್ತಾರೆ. ಸೊ ನನಗನ್ನಿಸ್ತಂಗೆ ಯಾರ್ದು ಕೂಡ ಆ ತರ ಫೇಲ್ ಆಗೋದು ಬೇಡ, ಆಗೋದು ಇಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ರಿಸಲ್ಟ್ಸ್. ನೋಡಿ, ನಿಮ್ಗೆ ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತ ಸುಮಾರು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ, ಸರ್ ಇದು ಏನೋ ಕಳ್ಸಿದ್ದಾರೆ ಬಟ್ ನಿಜಾನ ಸುಳ್ಳು ಗೊತ್ತಾಗ್ತಲ್ಲ ಅಂತೇಳಿ. ಸೊ ಏನೀಗ ಈಗಾಗಲೇ ದಿನಾಂಕ 28/5/24 ಪ್ರಕಟಿಸಿದ್ದ ಇನ್ನೂ ಎಲ್ಲಾ ಡಿಪ್ಲೊಮಾ ಸೆಮಿಸ್ಟರ್ ಫಲಿತಾಂಶವನ್ನು 18/6/24 ಮಂಗಳವಾರ ಅಪರಾಹ್ನ, ಅಂದ್ರೆ ಸೋಮವಾರ ವರ್ಕಿಂಗ್ ಡೇ ಇಲ್ಲಂದ್ರೆ ಸೋಮವಾರನೇ ಕೊಡ್ತಾ ಇದ್ರು. ಅದಕ್ಕೋಸ್ಕರನೇ ಸೊ ಯೂಶಲಿ ನಾವು 20th ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ, ಬಟ್ 18th ಕೊಡ್ತಾ ಇದ್ದಾರೆ. ಸೊ ಈ 2 ಗಂಟೆಗೆ ಸಂಸ್ಥೆಯಲ್ಲಿ ಉಪಯೋಗಿಸುತ್ತಿರುವ BT ಲಿಂಕ್ಸ್ ಆನ್ಲೈನ್ ವೆಬ್ ಪೋರ್ಟಲ್ ನಲ್ಲಿ ಮತ್ತು ಇಲ್ಲಿ 2 ಸತಿ ಕೊಡ್ತಾ ಇದ್ದಾರೆ. ಸತಿ ಏನಪ್ಪಾ ಅಂದ್ರೆ ಒಂದು BT ಲಿಂಕ್ಸ್ ಅಲ್ಲೂ ಕೊಡ್ತಾ ಇದ್ದಾರೆ, ಮತ್ತೆ ಇನ್ನೊಂದು ವೆಬ್ ರಿಸಲ್ಟ್ ಅಂದ್ರೆ ರಿಸಲ್ಟ್ ಶೀಟ್ ಅಲ್ಲಿ BTresults.in ಆಲ್ರೆಡಿ ವಿದ್ಯಾರ್ಥಿಗಳು ಅದನ್ನ ಚೆಕ್ ಮಾಡಿ ಕೂಡ ನೋಡಿದ್ದಾರೆ. ಇದು ಓಪನ್ ಆಗುತ್ತಾ ಇಲ್ವಾ ಅಂತೇಳಿ ನಾನು ಆಲ್ರೆಡಿ ಅದನ್ನ ಫಾರ್ವರ್ಡ್ ಕೂಡ ಮಾಡಿದೀನಿ ಆ ಲಿಂಕ್ ಅನ್ನ. ಸೊ ಅವತ್ತಿನ ದಿನ 2 ಗಂಟೆಗೆ ಆ ಲಿಂಕ್ ಅನ್ನ ಓಪನ್ ಮಾಡಿ, ಮತ್ತೆ ನೆಟ್ವರ್ಕ್ ಚೆನ್ನಾಗಿತ್ತು ಅಂತಂದ್ರೆ ಪಕ್ಕಾ ನಿಮಗೆ ಅವತ್ತು ರಿಸಲ್ಟ್ ಬೇಗ ಸಿಗುತ್ತೆ. ಇನ್ ಕೇಸ್ ಇಲ್ಲ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ನೋಡಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ ನನಗೆ ಮೆಸೇಜಸ್ ಕಾಲ್ ಮಾಡ್ತಾ ಇರ್ತಾರೆ, ಸರ್ ನಂಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತೇಳಿ. ಸೊ ಡೋಂಟ್ ವರಿ ಅಬೌಟ್ ದಟ್, ಖಂಡಿತ ಬಂದೇ ಬರುತ್ತೆ. ನಾನು ಹೇಳಿದ ಇಷ್ಟನೇ. ಪ್ರಜ್ವಲ್ ಅಂತ ಹೇಳ್ಬಿಟ್ಟು ಎಷ್ಟು ಸತಿ ಕಾಲ್ ಮಾಡಿದ್ರೆ ಅಂತಂದ್ರೆ ಸರ್ ಇಲ್ಲ ರಿಸಲ್ಟ್ ಇಲ್ಲ ಇನ್ನೆಲ್ಲ ಅಂತ. ನಥಿಂಗ್ ಟು ವರಿ. ನೋಡಿ, ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಬರ್ಲೇಬೇಕು, ಬಂದೇ ಬರುತ್ತೆ ಕೂಡ, ಕರೆಕ್ಟಾ? ಸೊ ಅದ್ರ ಬಗ್ಗೆ ಯಾಕೆ ವರಿ ಮಾಡ್ಕೋತೀರಾ? ರಿಸಲ್ಟ್ ಬರುತ್ತೆ, ಸೊ ನಿಮ್ ರಿಸಲ್ಟ್ ನೋಡ್ತೀರಾ, ಅದ್ ಬರ್ದಿರಾ ನೆಕ್ಸ್ಟ್ ಸೆಮ್ಗೆ ಹೋಗಕ್ಕಂತೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾಕೆ ಇಷ್ಟು ಬೇಗ ಅಂತಂದ್ರೆ ಈಗ 3rd ಸೆಮ್ಗೆ ಹೋಗುವಂತ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ತಾ ಇರ್ತಾರೆ, ರಿಸಲ್ಟ್ ಬಂದ್ಮೇಲೆ ಹೋಗೋಣ ಅಂತ ವೇಟ್ ಮಾಡ್ತಾ ಇರ್ತಾರೆ. ಸೊ ಆ ಇಂಟೆನ್ಷನ್ ಇಂದ ರಿಸಲ್ಟ್ ನ ಬೇಗ ಕೊಡ್ತಾ ಇದಾರೆ. ಜೊತೆಲಿ ನನ್ಗನ್ನಿಸ್ತಂಗೆ PMS ಅಂತೂ ಒಳ್ಳೆ ರಿಸಲ್ಟ್ ಬಂದಿದೆ. ಸುಮಾರು ಜನ ಒಳ್ಳೊಳ್ಳೆ ಸ್ಕೋರ್ ಮಾಡಿದಾರೆ ಅನ್ನುವಂತಹ ಮಾಹಿತಿನ ಕೇಳ್ಪಟ್ಟೆ. ಸೊ ಅದಕ್ಕೂ ಕೂಡ ಎಲ್ಲರೂ ವೇಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನ ಪಾತ್ವೇ ಸಬ್ಜೆಕ್ಟ್ಸ್ ಸುಮಾರು ವಿದ್ಯಾರ್ಥಿಗಳು ಪಾತ್ವೇ ಸಬ್ಜೆಕ್ಟ್ ನ ಬರ್ದಿ ವೇಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ DCET ಎಕ್ಸಾಮ್ಗೋಸ್ಕರ ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್. ಓಕೆ, ಜೊತೆಲಿ ಇದೇ ರೀತಿಯಾಗಿ ಮೊಬೈಲ್ ಆಪ್ ಇರ್ಬೋದು, ವೆಬ್ಸೈಟ್ ಇರ್ಬೋದು. ಸೊ ಈ ಸತಿ ಅಂತೂ ಸುಮಾರು ಜನ ಸ್ಟೂಡೆಂಟ್ಸ್ ಆ ಆಪ್ ಅನ್ನ ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಒಬ್ಬರಾಗಿದ್ರೆ ಕಮೆಂಟ್ ಮಾಡಿ ಹೇಳಿ, ಅದು ಇನ್ನೊಬ್ರು ಸ್ಟೂಡೆಂಟ್ ಗೆ ತಿಳಿಸ್ಕೊಡಿ. ಓಕೆನಾ? ಯಾವ್ಯಾವ ಮೆಟೀರಿಯಲ್ ನ ಯೂಸ್ ಮಾಡ್ಬೋದು, ಅಥವಾ ಮ್ಯಾಥಮೆಟಿಕ್ಸ್ ಇರ್ಬೋದು, PMS ಇರ್ಬೋದು, ವೆಬ್ಸ್ ಇರ್ಬೋದು, FOC ಇರ್ಬೋದು, MFE ಇರ್ಬೋದು, IoT ಇರ್ಬೋದು, ಎಲ್ಲಾ ಸಬ್ಜೆಕ್ಟ್ಸ್. ಈವನ್ 5th ಸೆಮ್ ನ ಪಾತ್ವೆ ಬಗ್ಗೆ ನೋಡಿ, 5th ಸೆಮ್ ನ ಪಾತ್ವೆ ಬಗ್ಗೆ ನಿಮ್ಗೆ ಏನಾದ್ರು ಒಂದು ವಿಡಿಯೋ ಮಾಡ್ಬೇಕು ಸರ್ ಅನ್ನೋದಾದ್ರೆ ಒಂದು 5th ಸೆಮ್ ಪಾತ್ವೆ ಬಗ್ಗೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ. ಸೊ ಇಫ್ ಇಟ್ ರೀಚ್ ಫಾರ್ 500 ಲೈಕ್ಸ್ ಡೆಫಿನೆಟ್ಲಿ ಐ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ವಿಡಿಯೋ. IoT ಅಥವಾ ನಿಮ್ಗೆ ಎಲೆಕ್ಟ್ರಿಕ್ ಯುಟಿಲಿಟಿ ಸುಮಾರು ಸಬ್ಮಿಟ್ ಮಾಡಿದೀನಿ. AMT ಬಗ್ಗೆ ಕೇಳ್ತಾ ಇದಾರೆ. ಸೊ AMT ವಿಡಿಯೋ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಖಂಡಿತ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ ಕೊಡ್ತೀನಿ. ಮತ್ತೆ ಯಾವ ಪಾತ್ವೆ ತಗೊಬೇಕು ಅಂತ ಕೂಡ ನೀವು ನನಗೆ ಸುಮಾರು ಸರಿ ಕೇಳಿದಿರಾ, ನಾನು ಕೆಲವು ರಿಪ್ಲೈ ಕೂಡ ಮಾಡಿದೀನಿ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ನಾನು ಪಾತ್ವೆ ಬಗ್ಗೆ ವಿಡಿಯೋಸ್ ನ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್.